ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೀವೆಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನಿವತ್ತು ನಮ್ಮದೇ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡಕ್ಕೆ ಬಂದಿದ್ದೇನೆ. ಈ ಚಿತ್ರ ನೋಡಿದಾಗ ಕೆಲವರು ಇದರ ವಿಡಿಯೋನ ಒಂದೂವರೆ ತಿಂಗಳ ಹಿಂದೆ ನೀವು ನೋಡಿರ್ಬೋದು. ಒಂದು ಅದ್ಭುತವಾಗಿರುವಂಥ 7-8 ಮೆಥಡ್ಗಳ ಮುಖಾಂತರ ನೀರನ್ನು ಉಳಿಸುವಂಥದ್ದು ಹೇಗೆ ಅನ್ನುವಂಥದ್ರಲ್ಲಿ ತುಂಬ ಸಾಧನೆ ಮಾಡಿ ತುಂಬ ಜನರಿಗೆ ಮಾದರಿಯಾಗಿರುವಂಥ ಡೇವಿಡ್ ಜೇಮಿ ಅವರ ತೋಟದಲ್ಲಿದ್ದೇನೆ. ಇವತ್ತು ನಿಮಗೆ ಕಂಟೆಂಟ್ ಕೊಡುವಂಥದ್ದು ನಾನು ನಿಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ಕಾಳುಮೆಣಸಿನ ತುಂಬ ವಿಚಾರಗಳನ್ನು ಮಾತಾಡ್ತಿರ್ತೇನೆ. ತುಂಬ ಜನರಿಗೆ ಹೆಚ್ಚು ಕೆಮಿಕಲ್ ಗೊಬ್ಬರಗಳೆಲ್ಲ ಹಾಕಲಿಕ್ಕೆ ಇಷ್ಟ ಇರೋದಿಲ್ಲ. ಅಂಥದ್ರಲ್ಲಿ ಭಾರಿ ಕಡಿಮೆ ಗೊಬ್ಬರ ಹಾಕಿ ಉತ್ತಮವಾಗಿರುವಂಥ ಕಾಳುಮೆಣಸನ್ನು ಹೇಗೆ ಪಡೆಯುವಂಥದ್ದು, ಅದರ ಜೊತೆ ನೀರೇ ಹಾಕದೆ, ಇಡೀ ವರ್ಷ ನೀರೇ ಹಾಕದೆ ಹೇಗೆ ಕಾಳುಮೆಣಸು ಅವರು ಪಡೀತಿದ್ದಾರೆ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಜೇಮಿ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಫೈನ್, ಥ್ಯಾಂಕ್ ಯು. ಒಂದೂವರೆ ತಿಂಗಳಿಂದ ಒಂದು ಸೂಪರ್ ಆಗಿರುವಂಥ ಒಂದು ನಂಗೆ ಕಂಟೆಂಟ್ ಕೊಟ್ಟಿದ್ರಿ. ಹೌದು, ಹಾಗಾದ್ರೆ ನಾನು ಇದನ್ನು ಮಾತಾಡಬೇಕು ಅಂತಿತ್ತು, ಆದರೆ ಆ ಸಂದರ್ಭದಲ್ಲಿ ಮಳೆ ಬರ್ತಿತ್ತು. ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ನೀವೊಂದು ತುಂಬ ಜನರಿಗೆ, ಸ್ವಲ್ಪ ಕಡಿಮೆ ಜಾಗ ಇರೋರಿಗೆ, ಗುಡ್ಡ ಪ್ರದೇಶದಲ್ಲಿ ಒಣ ಭೂಮಿಯಲ್ಲಿರುವವರು, ಬೇಸಿಗೆಯಲ್ಲಿ ಬಾವಿಯಲ್ಲಿ ನೀರು ಸಿಗದೇ ಇರೋರಿಗೆ, ಹೆಚ್ಚು ಗೊಬ್ಬರಗಳು ಸ್ಪ್ರೇಗಳನ್ನು ತಂದು ಹೊಡಿಲಿಕ್ಕಾಗದವರಿಗೆ ಇದೊಂದು ಉಪಯೋಗ ಆಗಲಿ ಅನ್ನುವಂಥ ಒಂದು ಮಿನಿ ವ್ಲಾಗ್ಗೆ ನಾನು ಬಂದಿರುವಂಥದ್ದು. ಇದನ್ನು ಹೇಗೆ, ಎಷ್ಟು ವರ್ಷದಿಂದ ಇದನ್ನೆಲ್ಲ ಫಾಲೋ ಮಾಡ್ತೀವಿ? ಮೊದಲನೇದಾಗಿ ನೀವು ನಮ್ಮ ಈ ಒಂದು ವಿಚಾರಗಳನ್ನ ಜನರಿಗೆ ತಲುಪಿಸಲಿಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ನಿಮಗೆ ಮೊದಲೇ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಮತ್ತೆ ಒಂದು ಧನ್ಯವಾದಗಳು ಮೊದಲೇ ಹೇಳ್ಬಿಡ್ತೇನೆ. ಓಕೆ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿಗಳು ಕೂಡ ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಅದರಲ್ಲಿ ಮುಖ್ಯವಾಗಿ ನಮ್ಮದು ಕಾಳು ಮೆಣಸು ಮತ್ತೆ ತೆಂಗು ಇದೆ, ಅದರ ಇಲ್ಲಿ ರಬ್ಬರ್ ಇದೆ. ಅದೇ ಇವತ್ತು ನಾವು ಕಾಳು ಮೆಣಸಿನ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡುವ. ನಮ್ಮಲ್ಲಿ ಇರುವಂತದ್ದು ಇದು ತೆಂಗು ಕಾಳು ಮೆಣಸಿನ ಒಂದು ಕೃಷಿ. ಇದು ಒಂದು 99% ಸಾವಯವ ಕೃಷಿ ಅಂತ ಖಂಡಿತ ಹೇಳ್ಬೋದು. ಮತ್ತೆ ಹೇಗೆ ಅದು 1% ಕೆಮಿಕಲ್? ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ಬಳಸುವಂತದ್ದು ಸ್ವಲ್ಪ ನಾವು ಬೋರ್ಡೋ ಮಿಕ್ಸ್ ನ ಬಳಸ್ತೇವೆ, ಮತ್ತೆ ಸುಣ್ಣ ಕೂಡ ನ್ಯಾಚುರಲ್ ಆಗಿರುವಂತದ್ದು. 99.9 ಕೂಡ ಇದು ಸಾವಯವ. ಆದ್ರೆ ಮಾತನಾಡುವಾಗ ಈ ಬೋರ್ಡೋ ಅನ್ನುವಂಥದ್ದು ಜನಗಳ ಮೈಂಡ್ ಇರತಕ್ಕಂಥ ಕೆಮಿಕಲ್ ಅಂತಾನೆ ಎಲ್ಲ ಮನಲ್ಲಿರುವಂತದ್ದು, ವಿಷಕಾರಿ ಅಂತ ಕೆಲವರು ಇರುವಂತದ್ದು. ಆದ್ರೆ ನಾವು ಇದರ ಒಂದು ಶಕ್ತಿಯನ್ನ ತುಂಬಾ ಕಡಿಮೆ ಮಾಡಿ 100 ಲೀಟರ್ ನೀರಿಗೆ 1 ಪ್ಯಾಕೆಟ್ ಸುಣ್ಣವನ್ನು ಹಾಕಿ 1 ಪ್ಯಾಕೆಟ್ ಇದು ಮೈಲ್ತುತ್ತು ಕಾಪರ್ ಸಲ್ಫೇಟ್ ಹಾಕಿ ಅದರ ಶಕ್ತಿಯನ್ನು ತುಂಬಾ ಕಡಿಮೆ ಮಾಡಿ ಇದಕ್ಕೆ ಕೊಡ್ತೇವೆ. ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಇರುವಂತ ಆಪ್ಷನ್ ಅದೊಂದೇ. ವರ್ಷಕ್ಕೊಂದ್ಸಲ ಹೊಡಿತೀರಾ? ವರ್ಷಕ್ಕೆ ಒಂದ್ಸಲ. ಮಳೆಗಾಲ ಮಳೆಗಾಲ ಕಡಿಮೆ ಆದ ತಕ್ಷಣ ಒಂದ್ಸಲ ಹೊಡಿತೇವೆ. ಮಳೆ ಕಡಿಮೆ ಆದ ತಕ್ಷಣ ಒಂದ್ಸಲ ಇದಕ್ಕೆ ಒಂದು ಸ್ಪ್ರೇ ಅನ್ನು ಮಾಡಬೇಕಾಗ ಒಂದು ಫಂಗಸ್ ಅಟ್ಯಾಕ್ ಮಾಡ್ತದೆ, ಇದಕ್ಕೆ ಒಂದು ಫಂಗಸ್ ಅಟ್ಯಾಕ್ ಮಾಡ್ತದೆ, ಮತ್ತೆ ಒಂದು ರೋಗ ಬಂದು ಮತ್ತೆ ಎಲೆ ಚುರುಟಿಗಳು ಹೋಗ್ತದೆ, ಮತ್ತೆ ಇದು ಕೊಳ್ತು ಹೋಗ್ತದೆ, ಮತ್ತೆ ಅದಕ್ಕೆ ರಕ್ಷಣೆ ಆಗ್ತದೆ ಅಷ್ಟೇ. ಕರೆಕ್ಟ್. ಇದೀಗ ಬುಡದಿಂದನೇ ಆಗಿದೆ ಸರ್. ನೋಡಿ ಇಲ್ಲಿ ನೆಲಕ್ಕೆ ಆಗ್ತಾ ಇದೆ. ಹೌದು. ಹೇಗೆ ಗೊಬ್ಬರಗಳೆಲ್ಲ ಏನೆಲ್ಲ ಇದು ನೋಡಿ, ಇದು ನಾವು ಇದಕ್ಕೆ ನಾವು ಒಂದು ಸ್ವಲ್ಪ ನಿಮಗೆ ಬಿಟ್ಟು ನೋಡಿ, ಇದು ಬುಡ. ಅಂದ್ರೆ ಸಣ್ಣ ಮಟ್ಟಿಗೆ ರೋಗ ಇದೆ, ಬಂದೇ ಬರ್ತದೆ. ರೋಗ ಇಲ್ಲ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು. ನಾವು ರೋಗದೊಂದಿಗೆ ಬದುಕುವುದನ್ನು ಕಲ್ತ್ಕೊಂಡಾಗ ಮಾತ್ರ ಕೃಷಿಯಲ್ಲಿ ನಾವು ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ನೋಡಿ, ಇದರ ಬುಡ. ಇದರ ಬುಡದಲ್ಲಿ ನೋಡಿ ಈಗ ಗಟ್ಟಿ ಇದೆ ನೋಡಿ. ಇದೇನು ಮಾಡ್ಲಿಲ್ಲ, ಸ್ವಲ್ಪ ಹಿಂದೆ ಸ್ವಲ್ಪ ಮಣ್ಣು ಹಾಕಿದ ಬಟ್ ತುಂಬಾ ಗಟ್ಟಿ ಇದೆ. ಯಾವತ್ತು ನಟ್ಟಿದ್ದೇವೆ ಹಾಗೆ ಬಿಟ್ಟಿದ್ದೇವೆ. ಇದಕ್ಕೆ ನಾವು ಯಾವುದೇ ರೀತಿಯ ಗೊಬ್ಬರ ಕೊಡುವುದಿಲ್ಲ. ಏನು ಗೊಬ್ಬರ? ಇಲ್ಲ, ಯಾವುದೇ ರೀತಿಯ ಗೊಬ್ಬರ ಕೊಡುವುದಿಲ್ಲ. ಆಮೇಲೆ ಇದಕ್ಕೆ ನೀರು ಕೊಡುವುದಿಲ್ಲ. ಇದಕ್ಕೆ ಬೇರೆ ಏನೂ ಇಲ್ಲ. ಅಲ್ಲ, ನೀರು ಕೊಡುವುದಿಲ್ಲ. ಬೇಸಿಗೆಯಲ್ಲಿ ಒಂದು ತಿಂಗಳಿಗೆ ಒಂದ್ಸಲ ನೋಡಿದಿಲ್ಲ? ಇಲ್ಲ, ನಾವು ಇದಕ್ಕೆ ನೀರು ಕೊಡುವಂತ ಪ್ರಶ್ನೆನೇ ಇಲ್ಲ. ಇದು ಹೇಗೆ ಅಂತ ಹೇಳಿ ನಮ್ಮ ಹಾಗೆ ಇದು ಕೂಡ ಮಳೆ ಕೊಯ್ಲು ಜಲ ಸಂರಕ್ಷಣೆ ಮಾಡ್ತದೆ ಇದು ಕೂಡ. ಹಾಗಾಗಿ ಇದು ಏನು ಅಂತ ಹೇಳಿ ನಾವು ಏನು ಮಾಡುತ್ತೇವೆ, ನಾವು ಈ ಗಿಡವನ್ನು ಸಣ್ಣದ್ರಲ್ಲಿ ಯಾವ ರೀತಿ ಅಭ್ಯಾಸ ಮಾಡಿದ್ದೇವೆ ಅದರಿಂದ ಅದೇ ರೀತಿ ಇವತ್ತು ಕೂಡ ಬೆಳೆದು ಬಂದಿದೆ. ಇದಕ್ಕೆ ನೀರು ಕೊಡುವುದು ಅಂತ ಹೇಳಿದ್ರೆ ಮಳೆಗಾಲ ಬರುವ ನೀರು, ಮಳೆಗೆ ಬರುವ ನೀರು ಅದಕ್ಕೆ ಸಹಜವಾಗಿ ಎಲ್ಲ ಮರಗಳಿಗೆ ಹೋಗಿ ಹೋಗ್ತದೆ. ಆ ನೀರನ್ನು ಬಿಟ್ಟರೆ ಮತ್ತೆ ಬೇಸಿಗೆಯಲ್ಲಿ ಅಧಿಕವಾಗಿ ನಾವು ಕೊಡುವಂತ ಪ್ರಶ್ನೆಯೇ ಇಲ್ಲ. ಕೊಡ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆಯೂ ಇಲ್ಲ. ಕರೆಕ್ಟ್. ಈಗ ನೀವು ಏನು ಗೊಬ್ಬರ ಹಾಕಿದ್ರೆ ನಾನು ಕೇಳುವಾಗಿಲ್ಲ, ಯಾಕಂದ್ರೆ ಗೊಬ್ಬರನೇ ಹಾಕೋದಿಲ್ಲ ಅಂತ ಹೇಳಿದ್ರಿ. ಅಲ್ಲಿ ಮಾತಾಡ್ಲಿಕ್ಕೆ ವಿಷಯಗಳು ಇಲ್ಲದಾಗೈತಲ್ಲ ಈಗ. ಹೌದು. ಕರೆಕ್ಟ್ ಅಲ್ಲ? ಹೌದು. ಅಂದ್ರೆ ಗೊಬ್ಬರ ಅಂತ ಹೇಳಿದ್ರೆ ಈ ಬುಡಗಳಿಗೆ ಒಂದು ಸ್ವಲ್ಪ ಕೂಡ ಗೊಬ್ಬರ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ತೆಂಗಿನ ಮರಕ್ಕೆ ನಾವು ಆಡಿನ ಗೊಬ್ಬರ ಹಾಕ್ತೇವೆ, ಮತ್ತೆ ಒಂದು ಸ್ವಲ್ಪ ಪೊಟ್ಯಾಷಿಯಂ ಹಾಕ್ತೇವೆ, ಸ್ವಲ್ಪ ಯೂರಿಯಾ ಕೊಡ್ತೇವೆ ತೆಂಗಿನ ಮರಕ್ಕೆ. ಅದರಿಂದ ಸ್ವಲ್ಪ ಅದಕ್ಕೆ ಸ್ವಲ್ಪ ಈ ಮರಗಳಿಗೆ ಬರ್ಬೋದು ಹೊರತು ಮತ್ತೆ ಬೇರೆ ಮರಗಳಲ್ಲಿ ಹಾಕಿರ್ತಕ್ಕಂತ ಯಾವುದೇ ಮರಗಳಿಗೆ ನಮಗೆ ಗೊಬ್ಬರ ಇಲ್ಲವೇ ಇಲ್ಲ. ಈ ಒಂದೊಂದು ಬಳ್ಳಿಗೆ ಹೆಚ್ಚು ಕಡಿಮೆ ಒಂದು 18ರಿಂದ 20 ವರ್ಷದ ಮೇಲೆ ಆಗಿದೆ. ಹೌದು. ಅಂದ್ರೆ ಇದು ತುಂಬಾ ವರ್ಷಗಳಿಂದ ಉಳಿದುಕೊಂಡಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ ಈ ಕಾಳು ಮೆಣಸು ಕೃಷಿಯಲ್ಲಿ ಏನು ಅಂತ ಹೇಳಿದ್ರೆ, ನೆಟ್ಟು ಬೆಳೆದು ಬಂದು ಒಳ್ಳೆಯ ಆದಾಯ ಕೊಡ್ತದೆ, ಒಂದ್ ಸ್ವಲ್ಪ ಕಳೆದ ಮೇಲೆ ರೋಗ ಬಂದು ಸಾಯ್ತದೆ. ಆ ರೋಗ ಬಂದು ಸಾಯ್ತದೆ ಹೇಳಿದ್ರೆ ಚಿಂತೆ ಮಾಡಿಕೊಂಡು ಕೂತು ಅದೇ ಚಿಂತೆ ನಮಗೆ ಮನಸ್ಥಿತಿ ಆಗ್ಬೋದು. ಹಾಗಾಗಿ ನಾವ್ ಏನ್ ಮಾಡ್ತೇವೆ, ಬರುವುದನ್ನು ತೆಗಿತಿರೋದು ನಡುತ್ತಿರೋದು, ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್, ನಿರಂತರವಾದ ಒಂದು ಪ್ರಕ್ರಿಯೆ. ನಡುವಂತದ್ದು
ಕಾಯಿಲೆ ಬರುವಂತದ್ದು. ಹಾ. ಆದಷ್ಟು ಮಳೆಗಾಲ ಜಾಸ್ತಿ ಆದಾಗ, ಮಳೆ ಜಾಸ್ತಿ ಆದಾಗ ಕಾಯಿಲೆ ಬರ್ತದೆ. ಹಾ. ಮತ್ತೆ ಬುಡದಲ್ಲಿ ನೀರು ನಿಂತುಕೊಳ್ಬಾರ್ದು. ಹ್ಮ್. ಇದರ ಮುಖ್ಯವಾದ ಇಲ್ಲಿ ವಿಷಯ. ನೋಡಿದಾಗ ಹೌದು ಜಡಿ ಮಳೆ ಬರ್ತಿದ್ರೆ ಇಲ್ಲಿ ಒಂದೊಂದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಎತ್ತರದಲ್ಲಿದೆ ಹೌದು ಹೌದು ಹೌದು. ಎಲ್ಲದರ ಬುಡ ಅಲ್ವಾ? ಮುಖ್ಯವಾಗಿ ಕಾಳು ಮೆಣಸಿನ ನಮಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದು ಮುಖ್ಯವಾದ ವಿಷಯ ನಾನು ಆಮೇಲೆ ನಿಮಗೆ ತೋರಿಸ್ಕೊಡ್ತೇನೆ. ಹಾ. ಈಗ ನಡುವಾಗ ಸಾಧ್ಯವಾದಷ್ಟು ನಾವು ನಮ್ಮ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಗುಡ್ಡ ಪ್ರದೇಶದಲ್ಲಿ ಇದ್ದೇವೆ. ಎತ್ತರದ ಜಾಗ, ಗುಡ್ಡಗಾಡು ನಮ್ಮ ಮನೆ ಇರುವ ನಮ್ಮ ಕೃಷಿ ಭೂಮಿ. ಇಲ್ಲಿ ನೀರು ನಿಲ್ಲುವುದಿಲ್ಲ. ಜೊತೆಗೆ ನಾವು ಈ ಕೃಷಿಯನ್ನು ಮಾಡುವಾಗ ಸ್ವಲ್ಪ ಮಣ್ಣನ್ನು ಹಾಕಿ ಒಂದು ಬೆಡ್ ನಿಂದ ರೀತಿಯಲ್ಲಿ ಅಲ್ಲಿ ನಟ್ರೆ ಆ ಬುಡಕ್ಕೆ ನಮಗೆ ಸಿಗುವುದಿಲ್ಲ. ಅದು ನೀವು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ನೋಡ್ಬೋದು. ನೋಡಿ ಇಲ್ಲಿ ನೋಡಿ, ನಿಮಗೆ ನೋಡ್ಬೋದು ನೋಡಿ, ಇಲ್ಲಿಯೂ ಕೂಡ ನೋಡಿ ಕಾಣಬಹುದು. ನೋಡಿ ಇಲ್ಲಿ ಭೂಮಿಯಿಂದ ಎತ್ತರದಲ್ಲಿ ನಿಮಗೆ ನಾವು ಈ ಬೆಡ್ ಮಾಡಿರೋದು ಕಾಣುತ್ತಿದೆ. ಇದಕ್ಕೆ ಜಾಸ್ತಿ ಆಗಲಿ, ಇದಕ್ಕೆ ಒಂದು 10-12 ವರ್ಷ ಆಗಿರ್ಬೋದು ಅಷ್ಟೇ ಈ ಮರಕ್ಕೆ. ಇದು ನಾವು ಈ ಸಣ್ಣ ಮರ ಇದು. ಮತ್ತೆ ಹಾಗಾಗಿ ನೋಡಿ, ಹೌದು ನೋಡಿ, ಇದು ಕಡಿಮೆ ಹೆಚ್ಚು ಕಡಿಮೆ ಒಂದು 6 ಇಂಚಿನ ಮೇಲೆ ಉಂಟು. 6 ಇಂಚಿನ ಹೆಚ್ಚಿದೆ. ಹೌದು ಹೌದು. ಯಾವ ತಳಿ ಇದು? ಇದು ಪಣಿಯೂರು. ನಮ್ಮಲ್ಲಿ ಇರುವಂತದ್ದು ಪಣಿಯೂರು. ಈಗ ನೋಡಿದ್ರೆ ಇದು ತುಂಬಾ ಕಡಿಮೆ ಇದರಲ್ಲಿ. ಈ ವರ್ಷ ನಾನು ಅಂದುಕೊಂಡಾಗ ನೋಡಿದ್ರೆ, ಈ ವರ್ಷ ನಮ್ಮ ಬೆಳೆಯುವುದು ಕಾಳು ಮೆಣಸು ನಮ್ಮಲ್ಲಿ ಆಗಿರುವಂತದ್ದು ತುಂಬಾ ಕಡಿಮೆ. ಆದ್ರೆ ಕಳೆದ ವರ್ಷ ಮತ್ತೆ ಚೆನ್ನಾಗಿತ್ತು, ಆಚೆ ವರ್ಷ ತುಂಬಾ ಚೆನ್ನಾಗಿದೆ. ಆದ್ರೆ ಈ ವರ್ಷ ಇದು ನೋಡಿ ಎಲ್ಲ ಗ್ಯಾಪ್ ತುಂಬಾ ಇದೆ. ಹೊಸ ಚಿಗುರು ಬರ್ಲಿಲ್ಲ, ಮಳೆಯ ಒಂದು ಇದು ಏರುಪೇರುಗಳಿಂದಾಗಿ ಬರ್ಲಿಲ್ಲ. ಬಟ್ ಇದು ಈ ವರ್ಷ ಇದು ಕೆಲವೊಂದು ಗಿಡಗಳಲ್ಲಿ ಪರವಾಗಿಲ್ಲ. ಅಂದ್ರೆ ಈ ವರ್ಷ ಒಣಗ್ಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಹೌದೌದು. ಸುಮಾರು ಮೇ ಇಂದಾನೆ ಶುರು ಆಯ್ತು ಮಳೆಗಾಲ. ಹೌದೌದು. ಆ ಮಳೆ ಶುರು ಆದ ನಂತರ ಬಿಡುಗಡೆ ಕೊಡ್ಲಿಲ್ಲ, ಅಂದ್ರೆ ಗ್ಯಾಪ್ ಕೊಡ್ಲಿಲ್ಲ, ಬಿಸಿಲು ಬರ್ಲಿಲ್ಲ. ಹಾಗಾಗಿ ಇದಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಸೂರ್ಯನ ಬೆಳಕು ಸಿಗದ ಇರೋ ಕಾರಣ ಇರ್ಬೋದು, ಅಥವಾ ಪೋಲಿನೇಷನ್ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದೇ ರೀತಿಯ ಮರಗಟ್ಟೆ ತರ ಆಗಿದೆ ಸರ್. ನಮ್ಮಲ್ಲಿ ಒಂದು ಸುಮಾರು 100-120ಗಿಂತ ಹೆಚ್ಚು ಗಿಡಗಳಲ್ಲಿದೆ. ಒಂದು 6 ವರ್ಷಗಳ ಹಿಂದೆ ನಮಗೆ ಒಂದು ಒಳ್ಳೆಯ ಒಂದು ಇಳುವರಿ ಬಂದಿದೆ. ಎಷ್ಟು? ಒಂದು 4-5 ಕ್ವಿಂಟಲ್ ಹತ್ರ ಬಂದಿದೆ. ಈಗ ಒಂದು ಎವರೇಜ್ ಕಡಿಮೆ ಅಲ್ಲ ಹೆಚ್ಚು ಅಲ್ಲ ಅಂತ ಹೇಳಿದ್ರೆ ವರ್ಷಕ್ಕೆ ಎಷ್ಟು ನಿಮಗೆ? ನಮಗೆ ಒಂದು ಈ 2.5ರಿಂದ 2.5 ಹತ್ರ ಬರ್ತದೆ. ಇಲ್ಲಿ ಈಗ ನಮಗೆ ಬರ್ತಾ ಇರುವಂತದ್ದು ನಮಗೆ, ಯಾಕಂದ್ರೆ ನಾವು ಹೆಚ್ಚಿನ ಕೊಡುವುದಿಲ್ಲ, ಇರುವುದರಲ್ಲಿ ನಮಗೆ ಕೊಡುವಂತದ್ದು ಒಳ್ಳೆಯ ಬೆಲೆನೆ. ಒಂದು ವೇಳೆ ನಮಗೆ ಇದಕ್ಕೆ ಗೊಬ್ಬರ ಕೊಟ್ಟು, ಸ್ಪ್ರೇ ಕೊಟ್ಟು, ಮತ್ತೆ ಇದಕ್ಕೆ ನೀರು ಕೊಟ್ಟರೆ ಇದಕ್ಕೆ ಡಬಲ್ ಆಗ್ತದೆ. ಹಾಗಾಗಿ ಇದು ನಮಗೆ ನೈಸರ್ಗಿಕವಾಗಿ ಸಿಗುವಂತ ಇದು ಇಳುವರಿ. ಇಲ್ಲಿ ನಾವು ಏನು ಅಧಿಕವಾಗಿ ಏನು ಕೆಲಸ ಮಾಡ್ತಾ ಇಲ್ಲ. ಹೌದು. ನಮ್ಮಲ್ಲಿ ಎಕರೆ ಗಟ್ಟಲೆ ಒಂದು ಭಾಗ ಹೇಗಾದ್ರೂ ಹೌದು, ದೊಡ್ಡ ಕೃಷಿಕರು ಎಷ್ಟೋ ಜನರಿಗೆ ಮನೆಗೆ ಹೌದು ತಗೊಂಡೋಗ್ಲಿಕ್ಕೆ ಅಕ್ಕಿಗೆ ಕಷ್ಟ ಇರ್ತದೆ. ಅದರಲ್ಲಿ ಇದಕ್ಕೆ ತಗೊಂಡೋಗ್ಬೋದು. ಅಂತವ್ರಿಗೆ ಇದು ಮಾದರಿ ಆಗ್ಬೋದು. ಆ ರೀತಿಯವ್ರಿಗೆ ನೀವೇನಾದ್ರು ಗೈಡ್ ಮಾಡುವ ಕೆಲಸ ಮಾಡ್ತಿದ್ದೀರಾ? ಅಂದ್ರೆ ಈಗ ನಾನು ಹೇಳುವಂತದ್ದು, ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೃಷಿ ಮಾಡುವಾಗ ಖರ್ಚು ವೆಚ್ಚ ಮತ್ತು ಈ ಲೇಬರ್, ಈ ಕೃಷಿ ಕಾರ್ಮಿಕರ ಇದನ್ನ ಲೆಕ್ಕ ಮತ್ತೆ ಗಣನೆಗೆ ತೆಗೆದುಕೊಂಡು ನಾವು ಕೃಷಿಯನ್ನು ಮಾಡ್ಬೇಕಾಗ್ತದೆ. ಒಂದು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆ ಯುವಕರು ಯಾರು ಇಲ್ಲ. ಈಗ ಹೆಚ್ಚಿನವರೆಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದ್ದಾರೆ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಜನರು ಕೂಡ ಇಲ್ಲ. ಹಾಗಾಗಿ ನಮ್ಮಿಂದ ಸ್ವತಃ ಮಾಡುವಂತ ಕೆಲಸವನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡುವಂತದ್ದು ಮುಂದಿನ ದಿನಗಳಲ್ಲಿ ಅಗತ್ಯ ಮತ್ತೆ ಅನಿವಾರ್ಯ. ಆ ಒಂದು ದೃಷ್ಟಿ ನಾನು ಹೇಳೋದು, ನಮ್ಮ ಇರುವಂತ ಜಾಗದಲ್ಲಿ ಕೃಷಿಯನ್ನ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ ನಮಗೆ. ಏನೇನೇ ತಂತ್ರಜ್ಞಾನಗಳು ಬಂದ್ರು, ಅಭಿವೃದ್ಧಿ ಆದ್ರೂ ಕೃಷಿಯಿಂದ ನಮಗೆ ಬದುಕಿಲ್ಲ. ಅದರಿಂದ ನಮ್ಗೆ ಇರುವಂತ ಜಾಗದಲ್ಲಿ, ಅದು ದೊಡ್ಡ ಜಾಗ ಇರ್ಬೋದು, ಸಣ್ಣ ಜಾಗ ಇರ್ಬೋದು, ಎಷ್ಟೇ ಜಾಗ ಇರ್ಬೋದು, ಸಣ್ಣ ಸಣ್ಣ ಕೃಷಿಗಳನ್ನು ಈ ರೀತಿ ಕಾಳು ಮೆಣಸಿರ್ಬೋದು, ಅದು ಇದಕ್ಕೆ ಜೊತೆಗೆ ಬೇರೆ ಯಾವ್ದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ನಾವು ಮಾಡ್ಬೇಕಾಗ್ತದೆ. ಅದು ಎಲ್ಲವೂ ಕೂಡ ಒಂದು ದೀರ್ಘವಾದ ಪ್ರಯಾಣ. ಒಮ್ಮೆಲೆ ಯಾವುದು ಆಗೋದಿಲ್ಲ. ಇವತ್ತಿನಿಂದ ನಾಳೆಗೆ ನಮ್ಮದು ವಿಚಾರಗಳು ಹೇಗೆ ಕೋಟ್ಯಪತಿ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಯೂಟ್ಯೂಬ್ ನೋಡೋದು ಸುಲಭ ಅಲ್ಲ, ಖಂಡಿತ ಅಲ್ಲ. ಯೂಟ್ಯೂಬ್ ಅಲ್ಲಿ ಮತ್ತೆ ಅದರಲ್ಲಿ ನಮ್ಮ ತಮ್ನೇಲ್ಗಳು ಮತ್ತೆ ಟೈಟಲ್ ನೋಡ್ಬಿಟ್ಟು ಜನಗಳು ಖುಷಿ ಆಗ್ಬಿಟ್ಟು, ತುಂಬಾ ಜನಗಳು ಯೂಟ್ಯೂಬ್ ನೋಡ್ಬಿಟ್ಟು ಕೃಷಿ ಮಾಡ್ಬಿಟ್ಟು ಇವತ್ತು ನಟ್ಟು ಬೆಳೆಸಿ ಇನ್ವೆಸ್ಟ್ ಮಾಡಿ ಲಾಸ್ ಆಗಿ ಅಳ್ತಾ ಇದ್ದಾರೆ. ಸೊ ಹಾಗೆ ಆಗ್ಬಾರ್ದು. ನಾವು ನೇರವಾಗಿ, ನೀವು ಈಗ ಬಂದು ನೋಡಿದಿರ, ಮಾತಾಡಿಸಿರ, ಹಾಗೆ ನೇರವಾಗಿ ಹೋಗಿ ನೈಜವಾಗಿ ನೋಡಿ ನಾವು ಪರೀಕ್ಷೆ, ಅದು ನಾವು ಕಣ್ಣಿಂದ ನೋಡಿ ಅದನ್ನ ನಾವು ಇದು ಮಾಡಿ ನಂತರ ಮಾತ್ರ ಮಾಡ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರವಿದೆ. ಯೂಟ್ಯೂಬ್ ನಲ್ಲಿ ಒಳ್ಳೊಳ್ಳೆ ಫೋಟೋಗಳು, ವಿಡಿಯೋಗಳು ಹಾಕಿಬಿಟ್ಟು ನಮಗೆ ಕಣ್ಣಿಗೆ ಕುಕ್ಕುವಂತಹ ಬಾಯಲ್ಲಿ ನೀರು ಬರುವಂತ ಕೃಷಿಯನ್ನು ಮಾಡಿ ಎರಡೇ ಫೋಟೋ ಇರ್ತದೆ. ಆದ್ರೆ ಬೆಳೀಲಿಕ್ಕೆ ನಾವು ಎಲ್ಲವನ್ನೂ ಬೆಳೀಬಹುದು, ಅದನ್ನು ತಗೊಳ್ಳುವವರು ಯಾರು? ಈಗ ಬೇರೆ ಬೇರೆ ಕೃಷಿಗಳಿದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಬಹಳಷ್ಟು ಕೃಷಿ ಇದೆ. ಈಗ ಪಪ್ಪಾಯಿನ ಇಲ್ಲಿ ಬೇಕಷ್ಟು ಬೆಳೀತದೆ, ಅದನ್ನ ತಗೊಳ್ಳೋರು ಯಾರಿದ್ದಾರೆ? ನಾವು ಒಂದು 10 kg ತೊಂಡೆಕಾಯಿಯನ್ನು ನಮಗೆ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಪರಿಸ್ಥಿತಿ. ಈಗ ಮಾತಾಡ್ಲಿಕ್ಕೆ ನಾನು ತುಂಬಾ ವಿಚಾರಗಳನ್ನ, ದೊಡ್ಡ ದೊಡ್ಡ ವಿಚಾರಗಳನ್ನ, ದೊಡ್ಡ ದೊಡ್ಡ ಮಾತುಗಳನ್ನ, ಆದ್ರೆ ಸ್ಥಳೀಯವಾಗಿ ನಮ್ಮ ಪ್ರದೇಶದಲ್ಲಿ ನಾನು ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಜನಗಳು ಏನನ್ನು ತಗೊಳ್ತಾರೆ. ಈ ಒಂದು ಬಾಳೆ ದಿಂಡು ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಅದರಿಂದ ಕಿಡ್ನಿಗೆ ಕಲ್ಲು, ಶುಗರ್, ಇದು ತುಂಬಾ ಔಷಧಿಯ ಗುಣ ಇದೆ, ಯಾರಿಗೂ ಗೊತ್ತಿಲ್ಲ. ಬಾಳೆ ದಿಂಡು ತಗೊಳ್ಳೋದಿಲ್ಲ. ಆಮೇಲೆ ಬಾಳೆ ಇದು ಉಂಟಲ್ಲ, ಕೂಂಬೆ, ಅದನ್ನು ಕೂಡ ಮಾರಾಟ ಮಾಡ್ತಾರೆ. ಅದನ್ನ ನಾವು ತಗೊಂಡಾಗ ಕೇಳುದು ಬಹಳ ಕಡಿಮೆ ರೇಟಿಗೆ. ಈ ರೀತಿಯ ನಮ್ಮಿಂದ ಜನಗಳು ಮಾರಾಟ ಮಾಡುವಂತ ವಸ್ತುಗಳು ಮಾತ್ರ ನಾವು ಬೆಳೆದು ಯಶಸ್ವಿ ಆಗ್ತೀವಿ, ಯಾವುದೇ ಕೃಷಿ. ಓಕೆ ಸರ್, ಯಾಕಂದ್ರೆ ನೀವು ಇವತ್ತು ಈ ಪೆಪ್ಪರ್ ನಮ್ದು
ಒಂದು ಕಂಫರ್ಟ್, ಯಾಕಂದ್ರೆ ಇದನ್ನ ತೆಗ್ದಿಡ್ಬೋದು, ಒಂದು 2 ವರ್ಷ 3 ವರ್ಷ ಹೌದು. ತೆಗ್ದಿಡ್ಬೋದು. ಅದಾದ್ಮೇಲೆ ಇದರ ರೇಟ್ ಚೆನ್ನಾಗಿದೆ. ಹೌದು. ಅದಾದ್ಮೇಲೆ ಇದಕ್ಕೆ ದಿನ ಏನು ಕೆಲಸ ಮಾಡ್ತಿರ್ಬೇಕು ಅಂತ ಇಲ್ಲ ಇಲ್ಲ. ಹೌದು. ಈ ರೀತಿ ಒಂದು ಈ ಭಾಗದ ಜನರಿಗೆ ಒಂದು ಅಡಿಕೆಯ ಜೊತೆಗೆ ಇನ್ನೊಂದು ಉತ್ತಮವಾಗಿರುವಂತಹ ದರ ಕೊಡುವಂತ ಒಂದು ಬೆಳೆ ಪೆಪ್ಪರ್ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಈ ವಿಡಿಯೋ ಒಂದು ಸಣ್ಣ ಜಾಗದ 5 ಎಕರೆ 2 ಎಕರೆ 3 ಎಕರೆ ಜಾಗ ಇರೋರು, ಒಣ ಪ್ರದೇಶದವರು, ಬೇಸಿಗೆಯಲ್ಲಿ ಬೋರ್ವೆಲ್ ಅಲ್ಲಿ ನೀರು ಸಿಗದವರಿಗೆಲ್ಲ ಇದು ತುಂಬಾ ಉಪಯೋಗ ಅನ್ಕೊಂಡಿದೆ ಸರ್. ನಮ್ಗೆ ಒಂದು ಅದ್ಭುತವಾಗಿರುವಂತ ಒಂದು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು. ನಿಮಗೆ ಕೂಡ ಧನ್ಯವಾದ.